ಇನ್ಕಂಡಿಂಗ್ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ನೋಡಿ ಸ್ನೇಹಿತರೆ, ಸ್ಕೂಲ್ ಹತ್ರ ಬಿಡಾಕಂತ ಬಂದ್ಬಿಟ್ಟು ಇಲ್ಲೊಂದು ರೌಂಡ್ ಫೋಟೋ ಶೂಟ್ ಆಗ್ತೈತಿ ಇವಾಗ. ಆಯ್ತಾ? ಎಷ್ಟು ಗಂಟೆಗೆ ಇದ್ರಿ ಎಲ್ರು ರೆಡಿ ಮಾಡಕ್ಕೆ ಇವರಿಗೆ? ಎಷ್ಟು ಗಂಟೆಗೆ ಎದ್ದಿದ್ದು ಸರಿ ನೀನು? ಚಲೋ ಕಳ್ಸೋಣ ಸ್ಕೂಲಿಗೆ. ಬಾಯ್ ಖುಷಿ, ಹ್ಯಾವ್ ಫನ್. ಓಕೆ, ನೋಡಿ ಸ್ನೇಹಿತರೆ, ಅಂತೂ ಇಂತ ಖುಷಿಗೆ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದೆ. ಅಲ್ಲೊಂದು ರೌಂಡ್ ಫೋಟೋ ಶೂಟ್ ಆಯ್ತು. ಏನು ಪೂಜಾ, ಅವಳು ಭರತನಾಟ್ಯಂ ಇದ್ದಾಗ ಅವಳು ರೆಡಿ ಮಾಡಕ್ಕೆ ಎಷ್ಟು ಗಂಟೆಗೆ ಎದ್ದಿದ್ದೆ ನೀನು? ಒಂದು 6 ಗಂಟೆಗೆ ಎದ್ದಿದ್ದ? 5 ಗಂಟೆಗೆ? 5:30 ಎದ್ದಿದ್ದೆ. ಇವತ್ತು ಎಷ್ಟು ಗಂಟೆಗೆ ಎದ್ದೆ? ಇವತ್ತು 6:30. ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ ನನಗೆ 5 ವರ್ಷ. ಈಗ ರೆಡಿ ಮಾಡಿ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ನಿನಗೆ? ಇಲ್ಲ, ಜನ್ಮಾಷ್ಟಮಿ ರೆಡಿ ಮಾಡಿ ಪ್ರಾಕ್ಟೀಸ್ ಆಗಿದೆ. ಭರತನಾಟ್ಯಂಗೆ ಸ್ವಲ್ಪ ಪ್ರಾಕ್ಟೀಸ್ ಇರಲಿಲ್ಲ, ಸ್ವಲ್ಪ ಬೇಗ ಎದ್ದಿದ್ದೆ. ಈ ಹಬ್ಬ ಅಂದ್ರೆ ನನಗೆ ಬಹಳ ಇಷ್ಟ. ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ನಮ್ಮ ಪೂಜಾ ಫೇವ್ರೇಟ್ ಹಬ್ಬ ಇದು. ಫೇವ್ರೇಟ್ ಹಬ್ಬ ಅಂದ್ರೆ ಕರೆಕ್ಟ್ ಟೈಮ್ ಬಂದಿದ್ದೀನಿ ನೋಡಿ. ನಾನು ರಾಖಿ ಹಬ್ಬ ಮಿಸ್ ಮಾಡ್ಕೊಂಡ್ರು ಇದನ್ನ ಶೂಟ್ ಮಾಡಕ್ ಕರೆಕ್ಟ್ ಆಗಿ ಬಂದಿದ್ದೀನಿ ವ್ಲಾಗಲ್ಲಿ. ಈಗ ಮಾಡ್ಬೇಕಲ್ಲ ರಾಖಿ, ನಿಮ್ಮ ಅಕ್ಕ ಬರ್ತಾ ಇದಾರೆ. ಈಗ ನಮ್ಮ ಅಕ್ಕ ಬರ್ತಾಳೆ, ಅದೊಂದು 5 ದಿವಸ ಇದ್ರೆ ಇವತ್ತು. ನಿನ್ನೆನೆ ಕಟ್ಬೇಕಂತ ಮಾಡಿದ್ರು, ಸ್ನಾನ ಮಾಡಿಲ್ಲ. ನಿನ್ನೆ 2 ದಿನದಿಂದ ಸ್ನಾನ ಮಾಡಿಲ್ಲ. ಓ, ಹೊಡೆದ ಡೈಲಾಗ್. 2 ದಿನ ಅಂತೆ. ರಿಯಾಲಿಟಿ ಚೆಕ್. ಓಹೋ, ಬಿಟ್ರೆ ಹಿಂಗೆ ಹೇಳ್ಬಿಡ್ತಾವೆ. ತಿಂಡಿ ತಿನ್ನೋಣ. ಸೊ ಒಟ್ಟಲ್ಲಿ ಸ್ನೇಹಿತರೆ, ಖುಷಿಗಂತ ಸ್ಕೂಲಿಗೆ ಬಿಟ್ಟು ಬಂದಾಯ್ತು. ಇವಾಗ ನಾವು ಹೋಗ್ಬಿಟ್ಟು ರೆಡಿ ಆಗ್ತೀವಿ. ಹಂಗೆ ಮೊಬೈಲಲ್ಲಿ ವಿಡಿಯೋ ಮಾಡೋದನ್ನ ಸಾಕು ಇವಾಗ. ಈಗ ಹೋಗ್ಬಿಟ್ಟು ನಾ ಎಲ್ಲ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ನಿಮಗೆ ನನ್ನ ಕ್ಯಾಮ್ರಾದಲ್ಲಿ ಸಿಗ್ತೀನಿ ಅಂತ. ಅಲ್ಲಿ ನಿಮ್ಗೆ ಚೆನ್ನಾಗಿ ಕ್ಲಾರಿಟಿ ಸಿಗುತ್ತೆ. ಸೊ ಇನ್ನೊಂದು ಎಷ್ಟೊತ್ತು ಖುಷಿ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಾಯ್ತು, ಅಲ್ಲಿ ತೋರ್ಸಾಯ್ತು. ಇನ್ನು ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಸ್ನೇಹಿತರೆ. ಫಸ್ಟ್ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಬರ್ತೀನಿ, ಅದಾವ ಬಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡೋ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ವ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಸೊ ಸ್ನೇಹಿತರೆ, ನೋಡಿ ನಾನು ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತಾಗ ನೀವು ನೋಡಿದ್ದು ಎಲ್ಲ ಶಾರ್ಟ್ಸ್ ಎಲ್ಲ ತೋರಿಸಿ ಸ್ನೇಹಿತರೆ, ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಅದೇ ರೀತಿ ಸ್ನೇಹಿತರೆ, ಲಾಸ್ಟ್ ವ್ಲಾಗ್ ಅಲ್ಲಿ ನಿಮಗೆ ನಾನು ಹೋಟೆಲ್ ಚಂದ್ರಮೋಹನ್ ಬಗ್ಗೆ ತೋರಿಸಿದ್ದೆ. ಅದನ್ನು ಕೂಡ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತಾನೆ ಭಾವಿಸ್ತಾ ಇದ್ದೀನಿ. ಯಾಕಂತಂದ್ರೆ ಸುಮಾರು ಜನ ನನಗೆ ಆ ಹೋಟೆಲ್ ಬಗ್ಗೆ ಕಮೆಂಟ್ ಮಾಡಿದಿರಾ. ಆಮೇಲೆ ಆ ಹೋಟೆಲ್ ಎಲ್ಲಿ ಬರುತ್ತೆ ಏನೋ ಅಂತೆಲ್ಲ ಕೇಳ್ತಾ ಇದ್ರೆ ಅದ್ರ ಬಗ್ಗೆ ಅದ್ರ ಡಿಸ್ಕ್ರಿಪ್ಷನ್ ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ. ನಾನು ಒಂದ್ಸಲ ಹೋಗ್ಬಿಟ್ಟು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ ರೆಸ್ಟೋರೆಂಟ್ ಮಾತ್ರ. ಬಟ್ ಊಟ ಮಾತ್ರ ಅಲ್ಟಿಮೇಟ್ ಸ್ನೇಹಿತರೆ, ಅದ್ರ ಬಗ್ಗೆ ಬೇರೆ ಮಾತೇ ಇಲ್ಲ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಅಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ನಿಮ್ಗೆಲ್ಲ. ಏನು ಅಂತ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ದೀನಿ ನೀವು. ಯಾವ್ದ್ರಲ್ಲಿ ಅಂತಂದ್ರೆ ಸ್ನೇಹಿತರೆ, ನೋಡಿ ಈ ವ್ಲಾಗ್ ಇದೆಯಲ್ಲ, ಇದರಲ್ಲಿ ನಾನು ನಿಮ್ಗೆ ಹೈಪ್ ಆಪ್ಷನ್ ಎಲ್ಲಿದೆ ಅಂತ ಹೇಳಿದ್ದೆ. ಹೈಪ್ ಅಂದ್ರೆ ನಾನು ವಿಡಿಯೋಗೆ ಹೇಗೆ ಬೂಸ್ಟ್ ಮಾಡಬಹುದು ನೀವು, ಅಂದ್ರೆ ಇನ್ನ ಬೇರೆ ಕಡೆ ಪ್ರಮೋಟ್ ಹೇಗೆ ಮಾಡಬಹುದು ನೀವು ಅಂತ ನಾನು ನಿಮ್ಗೆ ಹೇಳಿದ್ದೆ. ಅದು ಎಷ್ಟೊಂದು ಜನರಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈ ವ್ಲಾಗ್ ಅಲ್ಲಿ ನಾನು ಹೇಳ್ತೀನಿ ನಿಮಗೆ ಅದು ಹೈಪ್ ಆಪ್ಷನ್ ಎಲ್ಲಿದೆ ಅಂತ ಅಂದ್ಬಿಟ್ಟು. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಹೇಳಾಗಿದೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದೆ ಅಂತ ಅನ್ಕೊಂಡ್ಬಿಟ್ಟು. ಸೊ ನಮ್ಮ ಮನೆಯಲ್ಲಿ ಯಾರ್ಯಾರು ಏನೇನ್ ಮಾಡ್ತಾ ಇರಂತ ಫಸ್ಟ್ ನೋಡ್ಕೊಳ್ಳೋಣ. ಹಾಗೆ ಇವತ್ತಿನ ವ್ಲಾಗ್ ಅಲ್ಲಿ ಏನಾಗುತ್ತೆ ಅದನ್ನೇ ತೋರಿಸ್ತೀನಿ ಸ್ನೇಹಿತರೆ, ಬನ್ನಿ. ಏನ ಪண்றீங்க ಪೂಜಾ? ಅಡಿಗೆ ಇನ್ನ ತಿಂಡಿ ಆಗಿದೆ ನಮ್ದು. ಪೂಜಾ ಮೇಡಮ್ ಮೊದಲು ತಿಂಡಿ ಆಗೋಗಿದೆ. ಎಂತ ಮಾಡಿದ್ಯಾ ತಿಂಡಿ ಇವಾಗ?
ಉತ್ತಪ್ಪ. ನಮ್ಮ ಹೊಟ್ಟೆ ಪಾಡಿಗೆ ಇವತ್ತು ನಾನೇ ಸಿಗುತ್ತಾ ಅಥವಾ ಹೆಂಗೆ? ಬಿರಿಯಾನಿ ಪಾರ್ಟಿಗೆ ನಮ್ದು ರಾತ್ರಿ ಆರ್ಡರ್ ಮಾಡ್ತೀನಿ ಅಂತ ನೆನ್ನೆ ಮಾತು ಹೇಳ್ಬಿಟ್ಟಿದ್ದೀನಿ, ಅದನ್ನ ಹಿಡ್ಕೊಂಡು ಕೂತ್ಕೊಂಡು ನಾವು ಬಿರಿಯಾನಿ ಇವತ್ತು. ಯಾಕಂದ್ರೆ ಇವತ್ತು ಬುಧವಾರ ಸ್ನೇಹಿತರೆ, ಅದು ನಾನ್ ವೆಜ್ ಆಗ್ಲೇಬೇಕು. ನಿಮ್ಗೆಲ್ಲ ಗೊತ್ತಿದೆ, ನಾನು 2ನೇ ತಾರೀಕಿಗೆ ಗುಲ್ಬರ್ಗ ಹೋಗಿದ್ದೆ. ಇವತ್ತು ಬಂದ್ಬಿಟ್ಟು ಡೇಟ್ ಎಷ್ಟು ಪೂಜೆ? ಇವತ್ತು 13ನೇ ತಾರೀಕು ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಇವತ್ತಲ್ವಾ? ಮತ್ತೆ ಖುಷಿಗೆ ಇದು ಮಾಡಿ ಜನ್ಮಾಷ್ಟಮಿ ಹಾಲಿಡೇ ಇರುತ್ತಲ್ಲ ಸ್ಕೂಲ್. ಓ, ಅದಕ್ಕೆ ಇವತ್ತು ರೆಡಿ ಮಾಡ್ಬಿಟ್ಟು ಕಳ್ಸಿರೋದಾ? ಮಾಡ್ತಾ ಇದ್ದಾರೆ. ಸೊ ನಾನೇ ಅನ್ಕೊಂಡೆ ನೋಡಿ ಸ್ನೇಹಿತರೆ, ನಾನು ಇವತ್ತೇ ಕೃಷ್ಣ ಜನ್ಮಾಷ್ಟಮಿ, ಇವತ್ತೇನು ಬಿರಿಯಾನಿ ಪಾರ್ಟಿ ಅಂತ ಅನ್ಕೊಂಡೆ ನಾನು. ಸೊ ಒಟ್ಟಲ್ಲಿ ಪೂಜಾ ಮೇಡಮ್ ಅವ್ರು ತುಂಬಾ ಕಷ್ಟಪಟ್ಟರು ಬೆಳಗ್ಗೆ ಎದ್ಬಿಟ್ಟು. ಇದನ್ನೆಲ್ಲ ನಾನು ಇವಾಗ ಮಾತಾಡಕ್ಕಾಗ್ತೈತೆ, ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಬಂದಿದ್ದೀನಿ. ಇಲ್ಲ ಅವಾಗ್ಲಿಂದ ಮತ್ತೆ ಡೈಲಾಗ್ ಹೊಡಿತಾಳೆ, ನೆಂಟಿ ಸ್ನಾನ ಮಾಡಿಲ್ಲ ಇವರು, ಅದು ಇದು ಅನ್ಕೊಂಡ್ಬಿಟ್ಟು. ಇಲ್ಲಿ ನೋಡಿ ನೀವು ಏನ್ ಮಾಡ್ತಾ ನೀನು? ಏನು ಮಾಡ್ತಾ ನೀನು? ಸೊ ಸ್ನೇಹಿತರೆ, ಫಸ್ಟ್ ತಿಂಡಿ ತಿಳ್ಕೋಣ. ಉತ್ತಪ್ಪ ಮಾಡೋರಂತೆ ತಿಂಡಿ ತಿಳ್ಕೊಂಡ್ಬಿಟ್ಟು ಇವತ್ತು ಭಾಗನ ಹಾಗೆ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಹೊಟ್ಟೆಯಲ್ಲಿ ಹೆಗ್ಗಣ ಓಡಾಡುತ್ತಾ ನನಗೆ ಹಸುವನ್ನು ತೋರುತ್ತಾ ನೋಡಿ ಸ್ನೇಹಿತರೆ, ಇಂಥ ಚಳಿಯಲ್ಲಿ ಬೆಂಗಳೂರಿನ ಈ ಕ್ಲೈಮೇಟ್ ಅಲ್ಲಿ ಹೊಗೆ ಬರುತ್ತಿರುವಂತ ಬಿಸಿ ಬಿಸಿ ಉತ್ತಪ್ಪವನ್ನು ತಿನ್ನುತ್ತಾ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಕೈಯನ್ನು ಸುಟ್ಟಿಸ್ಕೊಳ್ಳುತ್ತಾ ಸ್ನೇಹಿತರೆ, ನಾನು ಇವಾಗ ಈ ತಿಂಡಿ ತಿನ್ಕೊಂತೀನಿ. ಸಕ್ಕತ್ತಾಗಿರೋ ಉತ್ತಪ್ಪ ಮಾಡೋ ಪೂಜಾ. ಈ ತಿಂಡಿ ತಿನ್ನೋ ತನಕ ನಾನು ನಿಮ್ಗೆ ಯಾವಾಗ ಹೇಳಿದ್ದೆ ಸ್ನೇಹಿತರೆ, ನಾನು ಹೈಪ್ ಆಪ್ಷನ್ ಎಲ್ಲಿದೆ ಅಂತ ಅನ್ಕೊಂಡ್ಬಿಟ್ಟೆ. ನಿಂಗೆ ಸಿಗ್ತಾ ಪೂಜಾ? ಅದು ಬಹಳ ಜನರು ಕಮೆಂಟ್ ಮಾಡ್ತಾ ಇದಾರೆ, ಅದು ಹೈಪ್ ಅನ್ನೋದು ಸಿಗ್ತಾ ಇಲ್ಲ, ಎಲ್ಲಿದೆ ಅಂತ ಅನ್ಕೊಂಡ್ಬಿಟ್ಟು. ಸೊ ಅದಕ್ಕೆ ಸ್ನೇಹಿತರೆ ನಾನು ಕೆಲಸ ಮಾಡ್ತೀನಿ, ನಾನು ಇವಾಗ ಹಿಂಗಿರೋ ಬಿಸಿ ಬಿಸಿ ಉತ್ತಪ್ಪನ ತಿನ್ಕೊಂತೀನಿ. ಆ ತಿನ್ನೋ ತನಕ ನೀವು ಅದು ಹೈಪ್ ಆಪ್ಷನ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಅಂದರೆ ಎಲ್ಲಿದೆ, ಹೇಗೆ ಮಾಡ್ಬೇಕಾದ್ರೆ ಅಂತ ತೋರಿಸ್ತೀನಿ, ಅದನ್ನ ನೋಡ್ಕೊಳ್ಳಿ ಸ್ನೇಹಿತರೆ. ಅಲ್ಲಿ ತನಕ ಈ ಆಪ್ಷನ್ನು ಮೊದಲನೇದಾಗಿ ಸ್ನೇಹಿತರೆ ನಿಮಗೆ ಬರೀ ಮೊಬೈಲಲ್ಲಿ ಮಾತ್ರ ಸಿಗುತ್ತೆ. ಈ ಆಪ್ಷನ್ನು ಕಂಪ್ಯೂಟ್ರಲ್ಲಿ ಟಿ ವಿಯಲ್ಲಿ ಯಾರು ನೋಡ್ತಿರ್ತೀರೋ ಅವರಿಗೆ ಈ ಆಪ್ಷನ್ ಸಿಗೋದಿಲ್ಲ. ಅಂದರೆ ಫಸ್ಟ್ ನಿಮ್ಮ ಮೊಬೈಲಲ್ಲಿ ನೋಡಿ, ಈ ಥರ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡ್ಕೊತೀರಾ. ಇಲ್ಲಿ ನೀವು ನನ್ನ ಚಾನಲ್ ವಿಡಿಯೋ ಎದುರುಗಡೆ ಸಿಕ್ಕರೆ ಪರವಾಗಿಲ್ಲ, ಇಲ್ಲ ಅಂದರೆ ಡೈನಾಮಿಕ್ ರಾಕಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಮಾಡಿಕೊಂಡು ನಾನು ಚಾನಲ್ ಓಪನ್ ಮಾಡ್ತಿದ್ದಂಗೆ ನೋಡಿ ಸ್ನೇಹಿತರೆ. ಇವಾಗ ಇಲ್ಲಿ ವಿಡಿಯೋ ಆಪ್ಷನ್ ಇದೆಯಲ್ಲ ಸ್ನೇಹಿತರೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲನೇ ವಿಡಿಯೋ ನೋಡಿ, ಹೋಟೆಲ್ ಚಂದ್ರಮೋಹನ್ ಅಂತ ವಿಡಿಯೋ ಇದೆಯಲ್ಲ, ಈ ವಿಡಿಯೋನ ಓಪನ್ ಮಾಡ್ತೀನಿ ನಾನು ನಿಮಗೆ ತೋರ್ಸೋಕ್ಕೆ. ಇವಾಗ ಈ ವಿಡಿಯೋದ ನೋಡಿ ಸ್ನೇಹಿತರೆ, ಇವಾಗ ಸಿಂಪಲಾಗಿ ಏನು ಅಂತಂದರೆ, ಇಲ್ಲಿ ನಿಮಗೆ ಕಾಮೆಂಟ್ಸಿನ ಒಂದು ಸೆಕ್ಷನ್ ಕಾಣ್ತಾ ಇದೆಯಾ? ಈ ಕಾಮೆಂಟ್ಸಿನ ಸೆಕ್ಷನಲ್ಲಿ ನೋಡಿ, ಇಲ್ಲಿ ಕೆಳಗಡೆ 2 ಡಾಟ್ ಕಾಣ್ತದೆ ನೋಡಿ ಸ್ನೇಹಿತರೆ. ಇಲ್ಲಿ ಆ 2 ಡಾಟ್ ಕಾಣ್ತಾರೆ, ಅರ್ಥ ಏನಂದ್ರೆ ಸ್ನೇಹಿತರೆ, ಈ ಕಮೆಂಟ್ಸನ್ನು ನೀವು ಈ ಥರ ಸೈಡಿಗೆ ಮೂವ್ ಮಾಡ್ಬೋದು ಸ್ನೇಹಿತರೆ. ನೋಡಿ ಈ ಕಮೆಂಟ್ ಸೆಕ್ಷನ್ನ ನೀವು ಈ ಥರ ಲೆಫ್ಟಿಗೆ ಮೂವ್ ಮಾಡ್ಬೋದು ಸ್ನೇಹಿತರೆ. ಲೆಫ್ಟಿಗೆ ಮೂವ್ ಮಾಡಿದ್ರೆ ನೋಡಿ ನಿಮಗೆ ಇಲ್ಲಿ ಹೈಪ್ ದಿಸ್ ವಿಡಿಯೋ ಅಂತ ಒಂದು ಆಪ್ಷನ್ ಬಂದಿದೆ. ಈ ಹೈಪ್ ದಿಸ್ ವಿಡಿಯೋ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಪಕ್ಕದಲ್ಲಿ ನೋಡಿ ಇಲ್ಲಿ ಹೈಪ್ ಅಂತ ಒಂದು ಬಟನ್ ಇದೆ ಕೆಳಗಡೆಯಲ್ಲಿ. ಈ ಹೈಪ್ ಅಂತ ಇರೋ ಬಟನ್ ಸ್ನೇಹಿತರೆ ಸಿಂಪಲ್ಲಾಗಿ ನೀವು ಇದನ್ನು ಒಂದು ಟ್ಯಾಪ್ ಮಾಡಿ. ಈ ಥರ ಸಿಂಪಲಾಗಿ ಈ ಥರ ಟ್ಯಾಪ್ ಮಾಡಿದ್ರೆ ನೋಡಿ ಕೆಳಗಡೆ ಕೇಳುತ್ತೆ ನಿಮಗೆ ಹೈಪ್ ದಿಸ್ ವಿಡಿಯೋ, ಹೈಪ್ 1.5K ಪಾಯಿಂಟ್, ಅಂದರೆ 1500 ಪಾಯಿಂಟ್ಸ್ ಕೊಟ್ಟು ಈ ವಿಡಿಯೋನ ಹೈಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಏನಿಲ್ಲ, ಇವಾಗ ಇದನ್ನು ಸಿಂಪಲ್ಲಾಗಿ ಇದ್ರ ಮೇಲೆ ನೀವು ಹೈಪ್ ಅಂತ ಬಿಟ್ಟು ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ ಕ್ಲಿಕ್ ಮಾಡ್ತಿದ್ದಂಗೆ ನೋಡಿ ಹೈಪ್ ದಿಸ್ ವಿಡಿಯೋ ಆಯಿತು. 6000 ಇದ್ದು ನೋಡಿ ಸ್ನೇಹಿತರೆ, ಇವಾಗ 7650 ಆಯಿತು. ಈ ಥರ ಸಿಂಪಲಾಗಿ ಹೈಪ್ ಆಯ್ತಲ್ಲ ಸ್ನೇಹಿತರೆ, ಇಷ್ಟೇ ಸಾಕು. ಇದು ಮಾಡೋದ್ರಿಂದ ಏನಾಗುತ್ತೆ ಸ್ನೇಹಿತರೆ, ನನಗೆ ಒಂಥರ ಪ್ರಮೋಷನ್ ಸಿಗುತ್ತೆ. ಅಂದರೆ ನನ್ನ ವೀಡಿಯೋಗೆ ಒಂದು ಸ್ವಲ್ಪ ಜಾಸ್ತಿ ಬೂಸ್ಟ್ ಮಾಡೋದಂಗಾಗುತ್ತೆ. ನೀವೆಲ್ಲ ನನಗೆ ಹೆಲ್ಪ್ ಮಾಡೋದಂಗೆ ಆಗುತ್ತೆ ಅಂತ ಇದನ್ನೆಲ್ಲ ನಿಮ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಯಾರ್ಯಾರಿಗೆ ಗೊತ್ತಿರಲಿಲ್ಲ ಅವರಿಗಿದು ತೋರಿಸ್ಕೊಡೋಣ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇನ್ನೂ ನಿಮಗೆಲ್ಲ ಗೊತ್ತಾಯ್ತು ಅಂತ ಅನ್ಕೊತಾ ಇದ್ದೀನಿ ಹೈಪ್ ಹೇಗೆ ಮಾಡ್ಬೇಕು ನಮ್ಮ ವೀಡಿಯೋಗೆ ಅಂತ ಅನ್ಕೊಂಡ್ಬಿಟ್ಟು. ಸೊ ಅದಕ್ಕೆ ಏನಕ್ಕೆ ವೇಟ್ ಮಾಡ್ತಾ ಇದ್ದೀರಾ, ಇನ್ನು ಹೈಪ್ ಮಾಡಿಬಿಟ್ಟು ಮಾಡಿಬಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಒತ್ತಿ ನಮಗೆ ಪ್ರಮೋಟ್ ಮಾಡಿ ಸ್ನೇಹಿತರೆ. ನೀವು ಮಾಡಿದಷ್ಟು ನಮಗೆ ಜಾಸ್ತಿ ಯೂಸ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಸ್ನೇಹಿತರೆ, ಇವಾಗ ನಮ್ಮ ಅಕ್ಕ ನಂಗೆ ರಾಖಿ ಕಟ್ಟಕ್ಕೆ ಬರ್ತಾಳೆ. ರಾಖಿ ಹಬ್ಬ ಹೆಂಗಿದ್ರು ಮಿಸ್ ಆಗಿದೆ, ನಿಮಗೆಲ್ಲ ಗೊತ್ತಿದೆ. ಎಷ್ಟು ಗಂಟೆ ಬರ್ತೀನಿ ಅಂತ ಹೇಳಿ ಅಕ್ಕ? ಮಧ್ಯಾಹ್ನದ ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಮಧ್ಯಾಹ್ನ ಯಾವುದೋ ಒಂದು ಬಟ್ ಮಧ್ಯಾಹ್ನ ಬರ್ತಾರಂತ ಸ್ನೇಹಿತರೆ. ನಮ್ಮ ಅಕ್ಕ ಬಂದ್ಮೇಲೆ ರಾಖಿ ಕಟ್ಸ್ಕೊಂಡು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನಾನು ಪೂಜೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಸಾಮಾನು ತೊಗೊಂಬರ್ತೀವಿ. ತೊಗೊಂಡಾದ ಮತ್ತೆ ನಿಮ್ಮ ಭೇಟಿ ನೋಡಿ ಸ್ನೇಹಿತರೆ. ಕೊನೆಗೂ ನಮ್ಮ ಅಕ್ಕ ಬಂದೋಳ ನಮ್ಮ ಮನೆಗೆ ಇವಾಗ ರಾಖಿ ಕಟ್ಟಕಂತ ಆರ್ತಿ ತಟ್ಟೆಲ್ಲ ರೆಡಿ ಮಾಡ್ಕೊಂಡು. ಆದ್ರೆ ಯಾವ ಟೈಮಿಗೆ ಹೇಳಿದ್ವಿ, ಯಾವ ಟೈಮ್ ಬಂದ ನೋಡ್ರಿ. ಮಧ್ಯಾಹ್ನ ಕೆಲಸ ಮುಗಿಸ್ಬಿಟ್ಟು ಬಂದಿದ್ದೀನಿ ಗೊತ್ತಾ. ನಾನು ರಾಖಿ ಹಬ್ಬದ ದಿವಸ ಎಲ್ಲೋಗಿದ್ದಿ? ನಾನು ರಾಖಿ ಹಬ್ಬದ ದಿವಸ ಊರಿಗೆ ಹೋಗಿದ್ದೆ. ಮತ್ತೆ ಯಾರು ತಪ್ಪೇಳು? ತಪ್ಪೇನಲ್ಲ ಸ್ನೇಹಿತರೆ, ಕೆಲ್ಸಕ್ಕೆ ಹೋಗ್ಲೇಬೇಕಲ್ವಾ. ನೋಡ್ರಿ, ಇನ್ನೂ ರೆಡಿ ಮಾಡ್ಕೊಂಡೆ ಅಂತ ಹೇಳೋಳೆ, ಇನ್ನೂ ಏನು ರೆಡಿ ಮಾಡ್ಕೊಂಡಿಲ್ಲ. ನಮ್ಮ ಹಾಲಲ್ಲಿ ಇನ್ನೂ ಎಲ್ಲ ಬಟ್ಟೆ ಹಾಕ್ಬೇಕು, ಕೆಳಗಡೆ ಕೂರ್ಸ್ಬೇಕು. ನಂಗೆ ಏನಕ್ಕ ನೀನು ಬರೀ ರಾಖಿ ಕಟ್ಟಿ ದುಡ್ಡು ಇಸ್ಕೊಳಕ್ ಮತ್ತೆ ಮುಂದೆ ಬರ್ತಾಳೆ. ದುಡ್ಡು ಕೊಡ್ತಾನೆ ಇವನು. ಇದೇ ಮಾತ್ ಮೇಲೆ ದುಡ್ಡು ಕೊಡೋದು ಕ್ಯಾನ್ಸಲ್ ನಮ್ಮ ಅಕ್ಕಂಗಿಲ್ಲ. ಏನ್ ಮಾಡ್ತಾವ್ರು? ನಾನೇ ಕೊಡ್ತೀನಿ ನಿನ್ಗೆ ದುಡ್ಡು, ನಾನೇ ಕೊಡ್ತೀನಿ ಗಿಫ್ಟ್ ಕೊಡ್ತೀನಿ. ಅಕ್ಕ ಒಂದು 10,000 ರೂಪಾಯಿ ಕೊಡಕ. ದುಡ್ಡು ಸಲುವಾಗಿ ರಾಖಿ ಕಟ್ಟಲ್ಲ. 10 ರೂಪಾಯಿ ಏನಮ್ಮ ದುಡ್ಡು ಸಲುವಾಗಿ ರಾಖಿ ಕಟ್ಟಲ್ಲ. ಅಲ್ಲ, ಈ ಮಾತು ಇನ್ನೊಂದ್ಸಲ ಹೇಳ್ರಿ. ದುಡ್ಡು ಸಲುವಾಗಿ ರಾಖಿ ಕಟ್ಟಲ್ಲ. ಇವ್ರ ಅಣ್ಣಂಗೆ ರಾಖಿ ಕಳ್ಸ್ಬಿಟ್ಟು ನಮ್ಮ ಅಣ್ಣ ಎಷ್ಟು ಕೊಟ್ಟ ಅಂತ ಕೇಳ್ತಾರೆ.
ಇಲ್ಲಪ್ಪ ನಾ ಏನ್ ಕೇಳಿ ನಾ ಎಷ್ಟು ವರ್ಷನೂ ಕೇಳೇ ಇಲ್ಲ. ಅವನೇ ಬಂದಾಗ ಕೊಟ್ಟು ಹೋಗ್ತಾನ ರಾಖಿ ದುಡ್ಡು ತಗೋ. ಮಮ್ಮ ಚಿಕ್ಕವನಿದ್ದಾಗ ಮಮ್ಮಿ ಹತ್ರ ದುಡ್ಡಿಸ್ಕೊಂಡು ಹೋಗಿ ಆರ್ಟಿಫಿಷಿಯಲ್ ಬಳೆಗಳು ತಗೊಂಡು ಯಾರ ನಾನ್ ತಗೋ ಇಯರಿಂಗು ಬಳೆ ಅಲ್ಲ ಅದೇ ಹೇಳ್ತದೇನೆ. ನಾನ್ ಸಣ್ಣರ್ಬೇಕಾದ್ರೆ ಸ್ನೇಹಿತರೆ ನಮ್ಮ ಅಮ್ಮನ ಹತ್ರ ದುಡ್ಡಿಸ್ಕೊಂಡು ಹೋಗ್ತಿದ್ದೆ ಒಂದ್ ಸ್ವಲ್ಪ. ಅದು ಎಷ್ಟು ಕೊಡೋ ಗೊತ್ತಾ ನಮ್ಮಮ್ಮ? 5 ರೂಪಾಯಿ 10 ರೂಪಾಯಿ. ಯಾವಾಗ ನಾನ್ ಚಿಕ್ಕವನಿದ್ದಾಗ ವೃಂದನ ಚಿತ್ರಕಲಾ 100 ರೂಪಾಯಿ ಕೊಡ್ತಿದ್ದೆ. ಓಹೋ ಅಕ್ಕ 100 ರೂಪಾಯಿ ಇದು ಒಂದ್ ಸ್ವಲ್ಪ ಓವರ್ ಐತೆ ಐತ್ರೆ. 100 ರೂಪಾಯಿ ಕೊಡ್ತಿದ್ದೀನಿ, ಇವ್ರಿಗೆ ನೆನಪಿಲ್ಲ. ಅಕ್ಕ 100 ರೂಪಾಯಿ ಅಂತ ನೋಡ ಸ್ನೇಹಿತರೆ. ಅವಾಗಿನ ಕಾಲಕ್ಕೆ 5 ರೂಪಾಯಿ 10 ರೂಪಾಯಿ 100 10 ರೂಪಾಯಿ ಮ್ಯಾಗಿ ತಗೊಂಡ್ಬಂದು ಇಬ್ರು ಆಫ್ ಮಾಡ್ಕೊಂಡು ತಿಂತಿದ್ವಿ. ಹಂಗಿದ್ದವ್ರು ನಾವು 100 ರೂಪಾಯಿ ಕೊಟ್ರ ನಮ್ಗೆ. ಮ್ಯಾಗಿ ತಗೊಂಡ್ಬರೋದು ನನ್ಗೆ ಏನಾರು ಹೇಳ್ತಿದ್ರ ಇಬ್ರು? ಅದಲ್ಲ, ನೀವು ರಾಖಿದ ಗಿಫ್ಟ್ ತಗೊಂಡು 100 ರೂಪಾಯಿ. ತುಪ್ಪ ಸುಳ್ಳು, ಮಹಾ ಸುಳ್ಳು, ಘೋರ ಸುಳ್ಳು. ಇದೆಂತ ದೊಡ್ಡ ಸುಳ್ಳು, ಇದೆಂತ ದುರ್ವಿಧಿ, ಇದೆಂತ ದುರ್ವಿಧಿ. ಅಲ್ಲ 100 ರೂಪಾಯಿ ಕೊಟ್ಟಿರೋ ಅಂತ ಹೇಳ್ತಾರೆ ನಮ್ಮಮ್ಮ. ಸ್ನೇಹಿತರೆ 5 ರೂಪಾಯಿ 10 ರೂಪಾಯಿ ಕೊಡ್ತಿದ್ರು. ನಾನು ಅದನ್ನ ತಗೊಂಡೋಗ್ಬಿಟ್ಟು ನಮ್ಮ ಅಕ್ಕಂಗೆ ಆರ್ಟಿಫಿಷಿಯಲ್ ಇಯರಿಂಗ್ಸ್. ಅದು ಹೆಂಗೆ ಅವಾಗ 100 ರೂಪಾಯಿ ತುಂಬಾ ಜಾಸ್ತಿ. ನಾನು ಒಂದ್ಸಲ ಪಪ್ಪ ದುಡ್ಡು ಕೇಳಿದ್ದೆ, ದುಡ್ಡು ಕೊಡು ಅಂತ. ಅಲ್ಲ ಅದು 50 ರೂಪಾಯಿ ಕೊಟ್ಬಿಟ್ಟಿದ್ರು ನನಗೆ. ಇಷ್ಟು ದುಡ್ಡು ಏನ್ ಮಾಡ್ಲಿ ಪಪ್ಪ ನಾನು ಅಂತ ಕೇಳಿದ್ದೆ. 50 ರೂಪಾಯಿ ಅಂದ್ರೆ ಬಹಳ ಜಾಸ್ತಿ ಅವಾಗ. ಕರೆಕ್ಟ್, ಅವಾಗ ವ್ಯಾಲ್ಯೂ ಜಾಸ್ತಿ ಇದೆ ಸ್ನೇಹಿತರೆ. ಹಂಗೆ ಹೇಳ್ತಾರೆ ನಮ್ಮಮ್ಮ. ಈಗಿನ 100 ರೂಪಾಯಿ, ಅವಾಗ 10 ರೂಪಾಯಿ. ಹಾ ಬಾ ರಾಖಿ ಕಟ್ಟಣ. ನಮ್ಮ ಅಕ್ಕನ ಆರ್ಟಿಫಿಷಿಯಲ್ ಇಯರಿಂಗ್ ತಂದು ಕೊಡ್ತಿದ್ದೆ ಅವಾಗ. ಆ ಇಯರಿಂಗ್ ಮೇಲೆ ಮಿಕ್ಕಿ ಮೌಸ್ ಅಂತೆ. ನೀನು ಈಗ ಏನ್ ತಂದ್ಕೊಟ್ಟಿದೆ ಫಸ್ಟ್? ಯಾವ್ದು? ಈಗ ಗೋಲ್ಡ್ ತಂದು ಕೊಡ್ಬೇಕು. ಹಂಗ ನೋಡಿದ್ರೆ 30 ವರ್ಷ ಆಯ್ತು. ಈಗಲೇ ಹೇಳಿದ್ರೆ ಯಾರು ದುಡ್ಡಿಗೋಸ್ಕರ ರಾಖಿ ಕಟ್ಟಲ್ಲ, ದುಡ್ಡಿಗೋಸ್ಕರ ರಾಖಿ ಕಟ್ಟಲ್ಲ ಅಂತ ಯಾರು ಹೇಳಿದ್ರು? ರಾಖಿ ಕಟ್ಟಲ್ಲ, ಬಂಗಾರಕ್ಕೋಸ್ಕರ ಕಟ್ತೀನಿ. ಇದೆಂತ ದುರ್ವಿಧಿ, ಇದೆಂತ ದುರ್ವಿಧಿ. ನೋಡಿ ಸ್ನೇಹಿತರೆ, ನಮ್ಮ ಅಕ್ಕ ರಾಖಿ ಕಟ್ಟಕ್ಕೆ ಫುಲ್ ಕೂಸೋಳೆ. ಟಿ ಶರ್ಟ್ ಬೇರೆ ಹೊಸ ತಂದು ಕೊಟ್ಟೋಳೆ. ಇವಾಗ ಎಷ್ಟು ವಸೂಲಿ ಮಾಡ್ತಾಳೆ ನೋಡ್ಬೇಕು. ಇವಾಗ ನೀನ್ ನನ್ ಗಿಫ್ಟ್ ಕೊಡ್ಬೋದು, ನಾನೇ ನಿಂಗೆ ಕೊಡ್ತೀನಿ. ನಿಂಗೂ ಹಚ್ಚಿಲ್ಲ. ನಿಂಗೂ ತುಂಟು ಮತ್ತೆ ಬೈ ಬೈ ಕೂಚಮ್ಮ ಬೈ. 2 ರಾಖಿ ಹಾಕಕ್ಕ? ಒಂದು ಮಾಂಸಂದು ಒಂದು ನಾನು. ಓ ಮಾಂಸಾಕೊಂಡಿದ್ಯಾ? ಅದು ನೀನ್ ಹೇಳಿದ ರಾಖಿ ತಗೊಂಬರೋಣ ಅಂತ ಅನ್ಕೊಂಡೆ. ಅಲ್ಲ, ಇದೇ ತರದ್ ಇನ್ನೊಂದು ಬ್ರೇಸ್ಲೆಟ್ ಹಾಕ್ಬೇಕು. ಅದು ರಾಖಿ ಅಂತಾರೆ. ನಾನು ಹೇಳಕ್ತೀನಂದ್ರೆ ಅದು ದೊಡ್ಡ ಬರ್ತದೆ. ಹೆಂಗೆ ಟಾಪಿಕ್ ಚೇಂಜ್ ಮಾಡ್ತಾಳೆ ನೋಡ್ರಿ ಅವಳು. ಅವಳಿಗೆ ಬೇಕಾದಾಗ ಇಲ್ಲ, ಅದ್ರ ಮಾತು ತಪ್ಪಿಸ್ಬೇಡ ನನಗಂತಾಳೆ. ಹಾಕೊಂಡಿಲ್ಲ ಇಂಥದಪ್ಪ ಒಂದು ಬ್ರೇಸ್ಲೆಟ್. ಇನ್ನೊಂದು ಹಾಕ್ಬೇಕಾಗ ನೀನು ಈ ಕೈಗೊಂದು ಹಾಕ್ಬೇಕು. ನೀ ಹಾಕ್ ಫಸ್ಟ್ ನನಗೆ. ಅದು ಇನ್ನೊಂದು ರಾಖಿ ಬರ್ತದಲ್ಲ ಈ ತರ ಎಲ್ಲ ಬರ್ತದೆ ನೋಡಿ. ಅದು ದೊಡ್ಡದು, ಆ ಸ್ಪಂಜ್ ಇರೋದು. ಅದು ತಗೊಂಡ್ಬಂದ್ರೆ ಅದು ತಗೊಂಬರೋಣ ಅನ್ಕೊಂಡೆ. ಬಟ್ ಏನಾಗುತ್ತೆ ಅಂದ್ರೆ ಅದು ಜಲ್ದಿ ಕಟ್ಟಾಗೋಗ್ಬಿಡುತ್ತೆ. ಬಟ್ ಆಕ್ಚುಲ್ ರಾಖಿ ಅಂದ್ರೆ ಅದೇ ಇರ್ಬೇಕು ಸ್ನೇಹಿತರೆ, ಹಂಗೆ ಇರ್ಬೇಕು. ವಾ ಎಂತ ದಪ್ಪಾಗೆ ಒಂದು ಕೈ. ನೀನು ಕೈ ದಪ್ಪಾಗಿಲ್ಲ, ನೀನು ಬೆಳ್ಳ ದಪ್ಪಾಗಿಲ್ಲ. ರಾಖಿ ಕಟ್ಟಕ್ಕೆ ಬರ್ತಾರೆ ಅವಳಿಗೆ. ನನಗೆ ಹೇಳ್ತಾ ನಮ್ಗೆ ದಪ್ಪಾಗಿದೆ ಅಂದ್ರೆ ಇಲ್ಲ. ಕರೆಕ್ಟ್ ಇದೆ ಬಿಡು, ಕರೆಕ್ಟ್ ಇದೆ. ನೋಡಿ ಸ್ನೇಹಿತರೆ, ಒಂದು ನಮ್ಮ ಅಕ್ಕಂದು ರಾಖಿ ನೋಡ್ರಿ. ನಮ್ಮ ಅಮ್ಮ ನೋಡ್ರಿ ವಿಡಿಯೋ. ಫಸ್ಟ್ ಬ್ಲಾಗ್ ವಿಡಿಯೋ ಮಾಡಿದ್ರೆ ನಮ್ಮ ಅಮ್ಮ ಮೊಬೈಲ್ ಅರ್ಜೆಂಟ್ ಇರುತ್ತೆ. ಇದು ನಮ್ಮ ಅಕ್ಕ ಕಟ್ಟಿದ ರಾಖಿ. ಇದು ಇನ್ನೊಬ್ಬಳ ಅಕ್ಕ ಕಟ್ಟಿದ ರಾಖಿ, ಮಾನ್ಸಕ್ಕ. ಒಬ್ಳು ಅಕ್ಕ ಡುಪ್ಲಿಕೇಟ್ ಮುತ್ತು ಹರಳುಗಳಿಟ್ಟು ಕಟ್ಟಿರುವಂತ ರಾಖಿಯನ್ನು ಕಟ್ಟಿದ್ದಾಳೆ. ಇನ್ನೊಬ್ಳು ಅಕ್ಕ ಡುಪ್ಲಿಕೇಟ್ ರುದ್ರಾಕ್ಷಿಯನ್ನು ಕಟ್ಟಿದ್ದಾಳೆ. ಒಟ್ಟಲ್ಲಿ ಇಬ್ರು ಡುಪ್ಲಿಕೇಟ್ ಕಟ್ಟವ್ರೆ. ಆ ಕಾರಣದಿಂದ ನೀನು ನಿಜವಾಗಿರೋ ಕೊಡು ನಮಗೆ. ಬಿಕಾಸ್ ಆಫ್ ದಟ್ ರೀಸನ್ ಐ ಆಮ್ ಔಟ್. ಅಕ್ಕ ಅದು ಮಾಡೋದೇನು ಅಣಿಪಿಣಿ ಜಾಣಿ. ದೀಪಾವಳಿ ಹಬ್ಬದ ದಿವಸರು ಹೌದಲ್ವಾ, ನಮಸ್ಕಾರ ಮಾಡ್ಬೇಕು. ಹಂಗ ಕುಂತಾನ ಒಂಚೂರು ಈ ಕಡೆ ಬಾ. ನಾನೇ ಸರಿಬೇಕು ಅವ್ನಿಗೆ ಕಾಲ್ ಬಿಡಕ. ನಾ ಎಲ್ಲಿ ಇರ್ತೀನಿ ಅಲ್ಲಿ ಬಂದು ಬಿಡ್ಬೇಕು. ನೀ ಈ ಕಡೆ ಬರಕ ಒಂಚೂರು. ಆಯ್ತಲ್ಲ. ಹಾ, ನಿಂಗೆ ಏನ್ ಇಷ್ಟ ಅದೆಲ್ಲ ಸಿಗ್ಲಿ ನಿಂಗೆ. ನನಗೆ ಏನಿಷ್ಟ ಅದೆಲ್ಲ ಕೊಡುವ ನಮ್ಮ ತಲೆ ನಾನು ಅನ್ಕೊಂಡೆ. ನನಗೇನ್ ಇಷ್ಟ ಅದೆಲ್ಲ ಕೊಡಂಗಾಗ್ಲಿ. ವೇರ್ ಇಸ್ ಮೈ ಮೊಬೈಲ್? ಹೋಗಪ್ಪ, ನೀವು ಮೊಬೈಲ್ ಡಿಜಿಟಲ್ ಟ್ರಾನ್ಸ್ಫರ್ ಎಲ್ಲ ಮಾಡಬೇಡ್ರಿ ನೀವು. ನಾನು ಟೈಮ್ ನೋಡಕ್ ಮೊಬೈಲ್ ಕೇಳ್ತಾ ಇದ್ದೀನಿ. ಡಿಜಿಟಲ್ ಟ್ರಾನ್ಸ್ಫರ್ ಅಂತ ಹೇಳಿ ನನಗೆ. ನಾನು ಬರೀ 6 ಗಂಟೆ ಒಂದು ಮೀಟಿಂಗ್ ಇದೆ ಸ್ನೇಹಿತರೆ. 5:45 ಆಯ್ತು ಟೈಮು. ಆ ಮೀಟಿಂಗ್ ಹೋಗೋಣ, ಟೈಮ್ ನೋಡಕ್ಕೆ ತಗೊಂಡ. ನೀನೇ ಅಂದೆ ದುಡ್ಡಿಗೋಸ್ಕರ. ಬಂಗಾರ ಕೊಡ್ಬೇಕು ಅಂತಂದ್ರೆ ನೀನು ಗೌರ್ಮೆಂಟ್ಗೆ ಹೋಗಿ ಫಸ್ಟ್ ಅರ್ಜಿ ಹಾಕ್ಬೇಕು. ಅಲ್ಲಿ ಸಬ್ಸಿಡಿ ಸಿಗುತ್ತೆ. ಆ ಸಬ್ಸಿಡಿ ದುಡ್ಡು ತಗೊಂಡು ಉಳಿದಿದ್ದೇ ಕೊಡ್ತೀನಿ. ಬಂಗಾರ ನೀನೇ ಇಟ್ಕೋ, ಬೆಳ್ಳಿನ ನೀ ಇಟ್ಕೋ, ಎಲ್ಲ ಬಾರಕ್ಕ ಬಾ. ತುಂಬಿಕಾಯಿ ಯಾವ್ದಕ್ಕೆ ಹೋಗಿ ಎಷ್ಟು ಹೇಳಕ್ಕ. ನಮ್ಮ ಅಣ್ಣ ನೋಡಿ ಸ್ನೇಹಿತರೆ ಫುಲ್ ಲಾಟ್ರಿ ಹೊಡೆದ ನಮ್ಮ ಅಕ್ಕ ಈ ಸಲ. ಟ್ಯಾಕ್ಸ್ ಬರ್ತಿತ್ತು ನನಗೆ. ಟ್ಯಾಕ್ಸ್ ಅಂತೆ. ದುಡಿತಾರ ಸಂಬಳಕ್ಕೆ ಟ್ಯಾಕ್ಸ್ ಕಟ್ಟಲ್ಲ ಹೇಳು. ಎಷ್ಟಾಗ್ತಿದೆ ನೋಡಿ ಸ್ನೇಹಿತರೆ, ನಮ್ಮ ಅಕ್ಕಂಗೆ ಎಷ್ಟು ದುಡ್ಡು ಕಳಿಸ್ತಾ ಇದೀನಂತ ಹತ್ರ ಬರೋ ಕ್ಯಾಮರಾಮನ್. ಇನ್ನೂ 1 0 ಮಿಸ್ಸಿಂಗ್ ಐತೆ ಅದ್ರೊಳಗೆ. ಇನ್ನೊಂದು 0 ಮಿಸ್ಸಿಂಗ್ ಆಯ್ತು ನೋಡಿ ಸ್ನೇಹಿತರೆ. ಇಷ್ಟು ಹಾಕಿದೀನಿ, ಇನ್ನೊಂದು 0 ಮಿಸ್ಸಿಂಗ್.
ರಾಕಿ ಬೇಡ. ಅಕ್ಕ ಭಾಳ ಟೆನ್ಷನ್ ತಗೊಂಬೇಡ, ನಾನು ಸುಮ್ಮನೆ ವಿಡಿಯೋ ತೋರ್ಸಕ್ಕಂತ ಒಂದು ಜೀರೋ ಜಾಸ್ತಿ ಹಾಕಿದ್ದೀನಿ. ಆಕ್ಚುಲಾಗಿ ಇಷ್ಟ ಆಗ್ತಾ ಇದೆ ಸ್ನೇಹಿತರೆ ನೋಡಿ, 2,000 ರೂಪಾಯಿ ಹಾಕ್ತೀನಿ. ನಮ್ಮ ಅಕ್ಕ ಫುಲ್ ಖುಷಿ ಆಗ್ಬಿಟ್ಲು. ಅಷ್ಟು ಬೇಡ ಬಿಡು ನನಗೆ. 20 ಹಾಕ್ತಾರೆ ನಮ್ಮ ತಮ್ಮ ಅಂತ ಖುಷಿ ಆಗ್ಬಿಟ್ಲು. ಏನೋ ಗಿಫ್ಟ್ ತಂದು ಕೊಡ್ತಾನೆ ಅಂತ ಅನ್ಕೊಂಡ್ರೆ ದುಡ್ಡು ಕಳ್ಸ್ತಾನೆ. ತಗೋ ಅಕ್ಕ, ಮಾಂಸ ಸಪ್ರೇಟ್ ನೋಡಿ, ಮಾಂಸ ಹಾಕಿಕೊಳ್ಳೋ. ನಿಮ್ ದುಡ್ಡು ನಿನಗೆ ಕಳ್ಸಾಯ್ತು, ಮಾಂಸಕ್ಕೆ ನನ್ನ ದುಡ್ಡು ಮಾಂಸಕ್ಕೆ ಮೀಟಾಲೆ ಕೊಡ್ತೀನಿ. ಸೊ ನೋಡಿ ಸ್ನೇಹಿತರೆ, ಅಂತೂ ಇಂತೂ ಫೈನಲ್ ಆಗಿ ರಾಖಿ ಕಟ್ಟೋದ ಹಬ್ಬ ಅಂತ ಮುಗೀತು. ಹಬ್ಬ ಅಂತೀನಿ ನೋಡ್ರಿ, ರಾಖಿ ಕಟ್ಟೋದು ಇದು ಮುಗೀತು ನಮ್ಮ ಅಕ್ಕಂದು. ಯಾಕಂತಂದ್ರೆ ನಾನು ಗುಲ್ಬರ್ಗದಲ್ಲಿ ಇದ್ದೆ, ನಾನು ಇರಲಿಲ್ಲ. ಒಂದಲ್ಲ ಎರಡಲ್ಲ 3 ರಾಖಿ ಬಂದೈತೆ. ನನ್ನ ಮಗಳು ಕೂಡ ಒಂದು ರಾಖಿ ಕಟ್ಬಿಟ್ಟಾಳೆ ನನಗೆ. ಆಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ಯಾಕೆ ಗೊತ್ತಾರ ಅಂತ ಅಂದ್ಬಿಟ್ಟು ಚೇತನ್ ಲಾಸ್ಟ್ ವ್ಲಾಗಲ್ಲೇ ನೋಡಿದ್ವಿ ನೀವು. ಇವ್ರಿಗೆ ನಾವು ರೈಲ್ವೆ ಸ್ಟೇಷನ್ ಅಲ್ಲಿ ಬಾಯ್ ಮಾಡಿದ್ವಿ, ಇವಾಗ ಮತ್ತೊಂದ್ಸಲ ಬಾಯ್ ಮಾಡ್ತಿದ್ವಿ. ಇವಾಗ ಯಾಕಂತಂದ್ರೆ ಇನ್ ಬಂದ್ಬಿಟ್ಟು 8 ದಿವಸ ಆಯ್ತಪ್ಪ. ಇವಾಗ ಇಲ್ಲಿ 4 ದಿವಸ ಆಯ್ತಾ, ಅಂದ್ರೆ ಇವತ್ತು 4ನೇ ದಿನ. ನಾನ್ ಬಂದ್ಬಿಟ್ಟು 2 ದಿವಸ ಆಯ್ತು ಸ್ನೇಹಿತರೆ, ಇವ್ನು ಬಂದ್ಬಿಟ್ಟು ಇವತ್ತು 4ನೇ ದಿನ. ಸೊ ಇವತ್ತು ವಾಪಸ್ ಮತ್ತೆ ಒಂದು ಗುಲ್ಬರ್ಗ ಹೋಗ್ತಾ ಇದ್ದಾನೆ. ಸೊ ಇಲ್ಲಿಂದ ಲಾಸ್ಟ್ ವ್ಲಾಗಲ್ಲಿ ಇವನು ಗುಲ್ಬರ್ಗದಿಂದ ಬೆಂಗಳೂರಿಗೆ ಬರೋದು ನೋಡಿದ್ರಿ, ಈ ವ್ಲಾಗಲ್ಲಿ ಮತ್ತೆ ಇಲ್ಲಿಂದ ಬೆಂಗಳೂರು ಹೊಡೋದು ನೋಡ್ತಾ ಇದ್ದೀರಾ. ಸೊ ಸರಿ ಸ್ನೇಹಿತರೆ, ನಂದು ಇವಾಗ ಒಂದು ಮೀಟಿಂಗ್ ಇದೆ, 6 ಗಂಟೆ ಕರೆಕ್ಟ್ ಒಂದು ಮೀಟಿಂಗ್ ಇದೆ. ನೋಡಿ 5 ನಿಮಿಷ ಇದೆ 6 ಗಂಟೆಗೆ. ಈಗ ನಮ್ಮ ಏರಿಯಾದಲ್ಲಿ ಗಣಪತಿ ಇಡ್ತಾ ಇದೀವಿ, ಮೊದಲನೇ ಸಲ ಗಣಪತಿ ನಮ್ಮ ಏರಿಯಾದಲ್ಲಿ ಇಡ್ತಾ ಇರೋದು. ಸೊ ಅದ್ರದ್ದೇ ಒಂದು ಸ್ವಲ್ಪ ಮಾತುಕತೆ ಡಿಸ್ಕಷನ್ಗೋಸ್ಕರ ಅಂತ ಮೀಟಿಂಗ್ ಮಾಡ್ತಾ ಇದ್ದೀನಿ ನಮ್ಮ ಏರಿಯಾದಲ್ಲಿ. ಆ ಮೀಟಿಂಗಿಗೆ ಹೋಗ್ಬೇಕು. ಸೊ ಆ ರೀಸನಿಂದ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ವ್ಲಾಗಲ್ಲಿ ಸಿಕ್ಕಾಪಟ್ಟೆ ತೋರಿಸಿದ್ದೀನಿ ಆಲ್ರೆಡಿ, ತುಂಬ ಜಾಸ್ತಿ ದೊಡ್ಡದು ಮಾಡೋದು ಬೇಡ, ಯಾಕಂದ್ರೆ ಆದಷ್ಟು ಸ್ವಲ್ಪ ರೆಗ್ಯುಲರ್ ಆಗಿ ವ್ಲಾಗ್ಸ್ ಹಾಕೋಣ, ಮಿಸ್ ಮಾಡ್ಕೊಳ್ಳೋದು ಬೇಡ ಅನ್ನೋ ರೀಸನಿಂದ ನಾನು ಸ್ವಲ್ಪ ಕಂಟಿನ್ಯೂಸ್ ಆಗಿ ಬರಲಿ ಅಂತ ಚಿಕ್ಕ ವ್ಲಾಗನ್ನೇ ಮಾಡ್ತಾ ಇದ್ದೀನಿ. ಸೊ ಇದನ್ನು ಹಾಗೆ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ನಿಮ್ಗೆಲ್ಲರೂ ಕೂಡ ಇಷ್ಟನೂ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ ಸ್ನೇಹಿತರೆ. ಅದೇ ಮಾತ್ರ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಾದ್ರೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಸ್ನೇಹಿತರೆ, ಒಂದು ಲೈಕ್ ಕಾಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.